ಜಾಮೀನು ಹೊರಗಡೆ ಬಂದಿಲ್ಲ, ಏನ್ ಅಲಿಗೇಷನ್ ಏನು? ಅಲಿಗೇಷನ್ ಏನಂದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ತೊಂದರೆ ಮಾಡ್ತಾ ಇದ್ದೀನಂತೆ, ನಾನು ಅವ್ರಿಗೆ ಫೋನ್ ಮಾಡಿ ಕಿರುಕುಳ ಕೊಡ್ತಾ ಇದ್ದೀನಂತೆ ಅಂತ ಒಂದು ಅಲಿಗೇಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಯಾರು ಇವಾಗ ಒಂದು ಫ್ರೆಂಡ್ ಅಂತ ಇದ್ದಾರೆ, ಆ ಹುಡುಗನ ಮನೆಗೆ ಅವ್ರ ವೈಫ್ಗೆ ನಾನೇನೋ ಲೆಟರ್ಸು ಮತ್ತೆ ಪಿಕ್ಚರ್ಸು ಕಳ್ಸಿದ್ದೀನಿ ಅಂತ ಒಂದು ಅಪವಾದನೆ ಮಾಡಿದ್ದಾರೆ. ನನಗೆ 2023ರಲ್ಲಿ ಮಾರ್ಚ್ 28ನೇ ತಾರೀಕು ಇವ್ರು ಪರಿಚಯ ಆಗಿದ್ದು. ಅದು ಹೆಂಗ್ ಪರಿಚಯ ಆಗಿದ್ದು ಅಂದ್ರೆ, ನಮ್ದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಏನ್ ಶ್ರೀಲಂಕಾನಲ್ಲಿ ನಡೀತು, ಆ ಟೂರ್ನಮೆಂಟ್ಗೆ ಇವರು ಇನಾಗ್ರಲ್ ಫಂಕ್ಷನ್ಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಕೆ ಇವರು ಸಹ ಒಂದಷ್ಟು ನಟಿಯರು ಬಂದಿದ್ರು. ಆವತ್ ಪರಿಚಯ ಆಗಿದ್ದು. ಅನಂತರ ನನಗೆ ಸ್ವಲ್ಪ ಹತ್ರ ಆದ್ರು ಅವರು. ನನಗೆ ಅಲ್ಲ, ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಹತ್ರ ಆದ್ರು, ಮತ್ತೆ ನನ್ನ ಕಸಿನ್ಸ್ಗೂ ಹತ್ರ ಆದ್ರು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗೂ ಹತ್ರ ಆದ್ರು. ಆನಂತರ ನಮ್ದು ಒಂದು ಲಿವ್ ಇನ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಯಿತು. ಆ ರಿಲೇಶನ್ಶಿಪ್ ಸ್ಟಾರ್ಟ್ ಆದ್ಮೇಲೆ ಅಕ್ಟೋಬರ್ 10th 2023ನಲ್ಲಿ ನಾನು ಸ್ವಲ್ಪ ಯಾವುದೋ ಒಂದು ಬಿಸ್ನೆಸ್ ಟೆನ್ಷನ್ ಅಲ್ಲಿ ಇದ್ದಾಗ ಶಿ ಗಾಟ್ ಡೈವರ್ಟೆಡ್ ಟು ಸಂಬಡಿ ಎಲ್ಸ್. ಅದನ್ನ ನನಗೆ ತಿಳುವಳಿಕೆ ಬಂದಿದ್ದು ಇವರು ಮಸೈ ಮಾರ ಮತ್ತೆ ಟ್ಯಾನ್ಜಾನಿಯಾ ಟ್ರಿಪ್ ಹೋದಾಗ ಆ ಹುಡುಗನ ಜೊತೆ ಕಾನ್ಸ್ಟೆಂಟ್ ಆಗಿ ಟಚ್ ಅಲ್ಲಿದ್ದಾರೆ, ಮತ್ತೆ ಕಾನ್ಸ್ಟೆಂಟ್ ಆಗಿ ಮಾತಾಡ್ತಾ ಇದ್ದಾರೆ, ಮತ್ತೆ ಕಾನ್ಸ್ಟೆಂಟ್ ಆಗಿ ಆ ಹುಡುಗ ಮನೆಗೆ ಬಂದು ಹೋಗ್ತಾ ಇದ್ದಾನೆ ಅಂತ ಕೇಳ್ಪಟ್ಟೆ. ಅದನ್ನ ಕೇಳಿದಿಕ್ ನಾನು ನನ್ನನ್ನ ದೂರ, ಅಂದ್ರೆ ಲಿಟ್ರಲಿ ಐ ಆಮ್ ನಾಟ್ ಆನ್ಸರಬಲ್ ಟು ಎನಿಬಡಿ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಈ ಪಾರ್ಟೆಡ್ ವೇಸ್. ಅಂದ್ರೆ ನಾವಿಬ್ರು ದೂರ ಆದ ನಂತರ 2024ರಲ್ಲಿ ನಾನು ಅವ್ರ ಪಿಕ್ಚರ್ಸ್ನ ರಾಂಗ್ ಆಗಿ ಪೊಟ್ರೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಮೇಲೆ ಒಂದು ಅಪವಾದ ಮಾಡಿದ್ರು. ಅವ್ರ ಪಿಕ್ಚರ್ಸ್ನ ನಾನು ರಾಂಗ್ ಆಗಿ ಪೊಟ್ರೆ ಮಾಡೋದಕ್ಕೆ ಅಲ್ಲಿ ಪಿಕ್ಚರ್ಸ್ ಯಾವುದು ರಾಂಗೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದು ನಾವು ಫ್ರೆಂಡ್ಸ್ ಆಗಿದ್ದಾಗ, ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ತಗೊಂಡಿರುವಂತ ಪಿಕ್ಚರ್ಸು. ಆ ಪಿಕ್ಚರ್ಸ್ನ ಅವರೇ ಫ್ಯಾನ್ ಕ್ಲಬ್ ಅವರೇ ಪೊಟ್ರೆ ಮಾಡ್ತಾ ಇದ್ರು, ಅವರು ಪೊಟ್ರೆ ಮಾಡ್ತಾ ಇದ್ರು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಪಿಕ್ಚರ್ಸ್ನ ನಾನು ಹಾಕಿದ್ದೀನಿ. ಅಂದ್ರೆ ಅಬ್ಸೀನ್ ಅಂತ ಯಾವುದೂ ಇಲ್ಲ. ಇಟ್ ಈಸ್ ಜಸ್ಟ್ ಔಟ್ ಆಫ್ ಮ್ಯೂಚುವಲ್ ಫ್ರೆಂಡ್ಶಿಪ್, ಮ್ಯೂಚುವಲ್ ರಿಲೇಶನ್ಶಿಪ್ ಅಲ್ಲಿ ನಾನು ಹಾಕಿರುವಂತ ಪಿಕ್ಚರ್ಸ್ ಇಲ್ಲ, ಅವಳು ಹಾಕಿರುವಂತ ಪಿಕ್ಚರ್ಸು ಅದೇ ಸಹ. ಅವ್ರ ಫ್ಯಾನ್ ಕ್ಲಬ್ಸ್ ಅವ್ರು ಅದನ್ನೇ ಹಾಕ್ತಾ ಇದ್ರು. ಆನಂತರ ಈ ಹುಡುಗಿ ರೀಸೆಂಟ್ ಆಗಿ ಈ ಅಪವಾದನೆ ಏನಂದ್ರೆ, ನಾನು ಅವ್ರ ಮನೆಗೆ ಮತ್ತೆ ಅವ್ರ ಫ್ರೆಂಡ್ ಅವ್ರ ವೈಫ್ಗೆ ಮತ್ತೆ ಅವ್ರ ಮನೆ ಓನರ್ಗೆ ನಾನೇನೋ ಲೆಟರ್ಸ್ ಕಳ್ಸಿದ್ದೀನಿ ಮತ್ತೆ ಫೋಟೋಸ್ ಶೇರ್ ಮಾಡಿದ್ದೀನಿ ಅಂತ ಒಂದು ಅಪವಾದನೆ ಮಾಡಿ, ಅದು ಅಪವಾದನೆಯಲ್ಲಿ ನಾನು ಮಾಡಿರಬಹುದು ಅಂತ ಒಂದು ಮಾತು ಹೇಳಿ ಅದನ್ನ RR ನಗರ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ರು. RR ನಗರ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ನನಗೆ ಒಂದು ನೋಟಿಸ್ ಕೊಟ್ಟರು. ನಾನು ಆವತ್ತಿನ ದಿನ ಶ್ರೀಲಂಕಾಲಿದ್ದೆ. ಅನ್ಫಾರ್ಚುನೇಟ್ ಆಗಿ ನಾನು ಬರೋಕ್ಕಾಗಿಲ್ಲ. ಸೊ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ಅವ್ರಿಗೆ ಹೇಳಿದೆ, ನಾನು ಶ್ರೀಲಂಕಾಲಿದ್ದೀನಿ, ಬಂದಿದ ತಕ್ಷಣ ಬಂದು ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ. ಸೊ ಇವತ್ತು ಆಕ್ಚುಲಿ ನಾನು ಶ್ರೀಲಂಕಾನಲ್ಲಿ ನಮ್ದು ಆಲ್ ಇಂಡಿಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ನಡೀತಾ ಇದೆ. ಇವಾಗ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಅಲ್ಲಿ. ಸೊ ಅದಕ್ಕೆ ನಾನು ಪ್ರಿಪರೇಷನ್ಸ್ ಅಲ್ಲಿ ಅಲ್ಲಿದ್ದೆ. ಸೊ ಇವತ್ತು ನಾನು ಆಕ್ಚುಲಿ ಬಂದಿದ್ದು RR ನಗರ್ ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಡೋಣ ಅಂತ. ಅಷ್ಟೊತ್ತಿಗೆ ನನ್ನ ಮೇಲೆ ಏರ್ಪೋರ್ಟ್ ಅಲ್ಲಿ LOC ಮಾಡಿ ಸ್ಟೇಷನ್ RR ನಗರ್ ಸ್ಟೇಷನ್ ಇಂದ ಬೇರೆ ಸ್ಟೇಷನ್ಗೆ ಕೇಸ್ನ ಟ್ರಾನ್ಸ್ಫರ್ ಮಾಡಿಸಿ LOC ಮಾಡಿ ನನ್ನನ್ನು ಎಮಿಗ್ರೇಷನ್ ಅಲ್ಲಿ ಡಿಟೈನ್ ಮಾಡಿ ಆಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದ್ರು. ಪೊಲೀಸ್ ಸ್ಟೇಷನ್ ಕರ್ಕೊಂಬಂದ ನಂತರ ಎಲ್ಲ ಬೇಲಬಲ್ ಅಫೆನ್ಸಸ್ ಇದ್ರೂ, ಸ್ಟೇಷನ್ ಬೇಲಬಲ್ ಅಫೆನ್ಸಸ್ ಇದ್ರೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟಲ್ಲಿ ಸ್ಟೇಷನ್ ಬೇಲಬಲ್ ಇರೋಂಥ ಅಫೆನ್ಸಸ್ಗೆ ಕೋರ್ಟ್ಗೆ ಯಾಕೆ ಪ್ರೊಡ್ಯೂಸ್ ಮಾಡಿದ್ದೀರಾ ಅಂತ ಹೇಳಿ ಕೋರ್ಟು ನನಗೆ ಬೇಲ್ ಮಾಡಿದ್ದಾರೆ ಇವತ್ತು. ಇದು ಇವತ್ತಾಗಿರುವಂಥ ಒಂದು ಇನ್ಸಿಡೆಂಟ್. ಬಟ್ ವೆರಿ ಫಾರ್ಚುನೇಟ್ಲಿ ನನಗೆ DCP ಸಾಹೇಬ್ರಾಗಲಿ, ಇಲ್ಲ ACP ಸಾಹೇಬ್ರಾಗಲಿ, ಇಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಾಗಲಿ ಎಲ್ಲರೂ ತುಂಬ ಕೋಆಪರೇಟಿವ್ ಆಗಿ ನನ್ನ ಸೈಡ್ ಆಫ್ ದ ಸ್ಟೋರಿ ಸಹ ಕೇಳಿ ಅದಕ್ಕೆ ನಾವು ಇನ್ವೆಸ್ಟಿಗೇಟ್ ಮಾಡಿ
ಇಷ್ಟರಲ್ಲೇ ಯಾವ ಕ್ರಮ ತಗೋಬೇಕು, ಯಾರ ಮೇಲೆ ಕ್ರಮ ತಗೋಬೇಕು ಅಂತ ಡಿಸೈಡ್ ಮಾಡ್ತೀವಿ ಅಂತ ನನಗೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಇದು ರಿಯಾಲಿಟಿಯಲ್ಲಿ ಯಾರು ಲೆಟರ್ಸ್ ಕಳಿಸಿದ್ದಾರೆ, ಯಾರು ಫೋಟೋಸ್ ಕಳಿಸಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋ ಅಪವಾದನೆ ನಾನು ಮಾಡಿರಬಹುದು ಅಂತ, ಅಂದ್ರೆ ನಾನೇ ಮಾಡಿದ್ದೀನಿ ಅಂತನೂ ಅಲ್ಲ, ನಾನು ಮಾಡಿರಬಹುದು ಅಂತ. ಸೊ ಇವತ್ತಿಗೆ ಈ ಈ ಪರಿಸ್ಥಿತಿನಲ್ಲಿ ನನಗೆ ಲೆಟ್ ಗೋ ಫ್ರಮ್ ದ ಕೋರ್ಟ್ ಅಂಡ್ it's a very proud feeling to say that law prevails. ಡಿಸ್ಪ್ಯೂಟ್ ಬರೋದಕ್ಕೆ ಕಾರಣ ಏನಂದ್ರೆ ಇವರು ದುಬೈಗೆ ಸಾಯ್ಮಾಗೆ ಮತ್ತೆ ಮಸಾಯ್ ಮಾರಾಗೆ ಫೋಟೋಗ್ರಫಿ ಮಾಡೋಕ್ಕೆ, ಆಮೇಲೆ ತಾಂಜಾನಿಯಾಗೆ ಫೋಟೋಗ್ರಫಿ ಮಾಡೋಕ್ಕೆ ಹೋಗ್ಬೇಕು ಅಂತ ನನ್ನನ್ನು ಕೇಳಿದಾಗ ನಾನು ಇವ್ರಿಗೆ ಎಲ್ಲ ಟ್ರಿಪ್ಸ್ ಸ್ಪಾನ್ಸರ್ ಮಾಡಿ ಕಳಿಸಿದ್ದೆ. ಸ್ಪಾನ್ಸರ್ ಅನ್ನೋದಕ್ಕಿಂತ ಜಾಸ್ತಿ ನನ್ನೊಂದು ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ತಾಂಜಾನಿಯಾಗ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ, ಆ ಹುಡುಗನ ಜೊತೆ ತುಂಬ ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಮಾಹಿತಿ ಬಂತು. ಅವ್ರ ಸ್ವಂತ ಫ್ರೆಂಡ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್ ಆಯ್ತು. ಹೌದು, ಅವಳು ನನ್ನನ್ನು ಮೀಟ್ ಮಾಡಿದ್ದು ಮಾರ್ಚ್ 28, 2023 ಅಲ್ಲಿ. 2024 ಮಾರ್ಚ್ 28 ನಮ್ಮ ಫಸ್ಟ್ ಮೀಟಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಅವಳಿಗೊಂದು ಪಾರ್ಷೆ ಕಾರು, ಅವಳ ಡೇಟ್ ಆಫ್ ಬರ್ತಲ್ಲೇ ಗಾಡಿ ನಂಬರ್ ಸಹ ರಿಜಿಸ್ಟರ್ ಮಾಡಿ ಅವಳಿಗೋಸ್ಕರ ಅಂತೇಳಿ ದಿಲೀಪ್ ಚಾಬ್ರಿಯಾ ಕಳಿಸಿ, ಅವಳಿಗೋಸ್ಕರ ಅಂತೇಳಿ ಕಂಪ್ಲೀಟ್ ಆಗಿ ಅದನ್ನ ಅವಳ ಹೆಸರಲ್ಲಿ ಕಸ್ಟಮೈಸ್ ಮಾಡಿಸಿ ತರಿಸಿದ್ದೆ. ಅದು ನಾನು ಮಾಡಿರೋದು. ಇವತ್ತು ಅವ್ರು ಹೇಳ್ಬೋದು ನಾನು ಕೇಳಿಲ್ಲ, ನಾನು ಮಾಡಿಲ್ಲ ಅಂತ, ನೀನು ಮಾಡಿದ್ಯಾ ಅಂತ. ಬಟ್ ಕೇಳಿಲ್ಲ ಮಾಡಿಲ್ಲ, ಬಟ್ ತಗೊಂಡಿದ್ಯಾ ಅದು ಸೆಕೆಂಡ್ರಿ. ನಾನು ನನ್ನ ಪ್ರೀತಿಯಿಂದ ಕೊಟ್ಟಿರೋದಂತೂ ನಿಜ. ಅವರ ತಮ್ಮನ ಎಂಗೇಜ್ಮೆಂಟ್ಗೂ ಸಹ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಅವ್ರ ತಮ್ಮನ ಮದುವೆಗೂ ಸಹ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಅವ್ರ ಮನೆ ಗೃಹ ಪ್ರವೇಶಕ್ಕೂ ಸಹ ಫೈನಾನ್ಷಿಯಲಿ ಅಸಿಸ್ಟೆಂಟ್ ಮಾಡಿದೆ. ಅವ್ರ ಮನೆ ಎಂಟೈರ್ ಮನೆ ಇಂಟೀರಿಯರ್ಸ್ ಇಂದ ಹಿಡಿದು ಎಲ್ಲ, ಅವ್ರ ಮನೆಯಲ್ಲಿ ಮನೆ ಕಟ್ಟೋದು ಬಿಟ್ರೆ ಮಿಕ್ಕಿದೇನಿದೆಯೋ ಅದಕ್ಕೆಲ್ಲ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಇದನ್ನ ನಾನು ಸಪೋರ್ಟ್ ಮಾಡಿದೆ ಅಂತ ನಾನು ಹೇಳ್ಕೋಬಾರ್ದು. ಬಟ್ ಇವತ್ತಿನ ದಿನ ಈ ಪರಿಸ್ಥಿತಿನಲ್ಲಿ ನನ್ನ ಮೇಲೆ ಬೇಡದಿರೋಂಥ ಅಪವಾದನೆಗಳು ಆಗ್ತಾ ಇರ್ಬೇಕಾದ್ರೆ ನಾನು ಹೇಳ್ಕೋಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಅದರಿಂದ ಹೇಳ್ತಾ ಇದ್ದೀನಿ. ಇವಾಗ ರೀಸೆಂಟ್ ಆಗಿ RR ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ, ಆ ಕಂಪ್ಲೇಂಟ್ ನ ನಮ್ಮ ಅಡ್ವೊಕೇಟು ಮತ್ತೆ ಅವ್ರಿಗೆ ಬೇಕಾಗಿರುವಂತ ಒಂದಿಬ್ರು ವ್ಯಕ್ತಿಗಳು ಸಹ ಕೂತು ಕೂಲಂಕುಷವಾಗಿ ಮಾತಾಡಬೇಕು ಅಂತ ಹೇಳಿದಾಗ ನನಗೆ ನನ್ನ ಜೀವನಕ್ಕೆ ನನ್ನ ಹೆಸರು ಡ್ಯಾಮೇಜ್ ಮಾಡಿರೋದಕ್ಕೆ ನನಗೆ ದುಡ್ಡು ಕೊಟ್ರೆ ನಾನು ಕಾಂಪ್ರಮೈಸ್ ಆಗ್ತೀನಿ, ಇಲ್ಲಾಂದ್ರೆ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳಿರುವಂತ ಮಾತುನು ನಿಜ. ಇವಾಗ ನಾನು ಇಷ್ಟೊತ್ತು ಹೇಳಿದ ಪ್ರಕಾರ ನಿಮ್ಗೆ ಯಾವ್ದಾದ್ರು ಟಾರ್ಚರ್ ಅನ್ಸಿದ್ರೆ ಯಾವ ಟಾರ್ಚರ್ ಅಂತ ಹೇಳಿದ್ರೆ ಅದನ್ನ ನಾನು ಸ್ವಲ್ಪ ಬಿಡಿಸಿ ಹೇಳ್ಬೋದಾಗುತ್ತೆ. ಕಂಪ್ಲೇಂಟ್ ಕೊಡುವಾಗ 4 ಜನ ಸಸ್ಪೆಕ್ಟ್ ವ್ಯಕ್ತಿಗಳ ಹೆಸರನ್ನ ಸೂಚನೆ ಮಾಡಿ ಕೊಟ್ಟಿದ್ರು. ಅದ್ರಲ್ಲಿ ನಿಮ್ಮನ್ನ ಪಿಕ್ ಮಾಡಿದ್ರು. ಹಿಂದೆ ನೀವು ಟಾರ್ಚರ್ ಕೊಟ್ಟಿದ್ರು. ಆ 4 ಜನ ವ್ಯಕ್ತಿಗಳ ಹೆಸರಲ್ಲಿ ನನ್ನ ಅಡ್ವೊಕೇಟ್ ಶೈಲೇಶ್ ಅನ್ನೋ ಒಬ್ರು, ಯಾರು ಅವಳನ್ನ ಮಗಳು ಅಂತ ಇದ್ರು, ಮತ್ತೆ ನಮ್ಮ ಬ್ರದರ್ ಡಾಕ್ಟರ್ ವಿಶ್ವನಾಥ್ ಅಂತ ಒಬ್ರು, ಅವ್ರನ್ನ ಆ ಹುಡುಗಿನ ಯಾರು ನಮ್ಮ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತಾ ಇದ್ರು. ಆ ನಂತರ ಅದು ನಾನ್ ಕ್ಲೋಸ್ ಆಗಿದ್ದಕ್ಕೆ ಇವರೆಲ್ಲ ಸೇರಿ ಆ ಹುಡುಗಿನ ಆ ತರ ಟ್ರೀಟ್ ಮಾಡಿದ್ರೆ ಹೊರತು ಬೇರೆ ಯಾರಿಗೂ ಯಾವುದೇ ತರ ಉದ್ದೇಶ ಇರಲಿಲ್ಲ. ಯಾವ ಫೋಟೋ ಬಗ್ಗೆ ಮಾರ್ಫಿಂಗ್ ಬಗ್ಗೆ ಮಾತಾಡ್ತಾ ಇದಾರೆ, ಯಾವ ಫೋಟೋ ನಾವು ತಗೊಂಡಿದೀವಿ ಅಂತ ಅವ್ರನ್ನೇ ನೀವು ಕೇಳ್ಬೇಕಾಗತ್ತೆ. ಮಾರ್ಫ್ ಆಗಿರೋಂಥ ಯಾವ್ದಾದ್ರು ಫೋಟೋಸ್ ಇದ್ರೆ ದಯವಿಟ್ಟು ಅದನ್ನ, ಇವಾಗ ಈ ಲೆವೆಲ್ಗೆ ಬಂದಿದೆ, ಪೊಲೀಸ್ ಲೆವೆಲ್ಗೆ ಬಂದಿದೆ. ಸೊ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಮಾರ್ಫ್ ಆಗಿರೋಂಥ ಫೋಟೋಗಳು ಯಾವುವು ಅನ್ನೋದು
ನಮಗೆ ಗೊತ್ತಾಗತ್ತಲ್ವಾ. ಇವತ್ತಿನ ದಿನ ಟೆಕ್ನಾಲಜಿ ಇಸ್ ಟೂ ಫಾಸ್ಟ್. ಐ ಥಿಂಕ್ ಎವ್ರಿಥಿಂಗ್ ಕ್ಯಾನ್ ಬಿ ಕ್ರ್ಯಾಕ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಇಟ್ ಡಸಂಟ್ ನೀಡ್ ಬೇಸ್ಲೆಸ್ ಆರ್ಗ್ಯುಮೆಂಟ್ಸ್. ಮನೆ ಮತ್ತೆ ಕಾರ್ ಕೊಡಿಸಿದ್ರು, ಬಟ್ ಎಲ್ಲ ಅವ್ರ ಹತ್ರನೇ ಇದೆ. ಈಗ ನನ್ನ ಹತ್ರ ಯಾವುದಿಲ್ಲ ಅಂತೇಳಿ ಮತ್ತೆ ಒಂದು ಕಾರ್ ನನ್ನ ಹತ್ರ ಇದೆ, ನಿಜಾಂಶ. ಅದು ಸೈಟು ಹುಡುಗಿ ಹೆಸರಲ್ಲಿ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ. ಅದು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಆ ಹುಡುಗಿ ಬಂದು ನಮಗೆ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ ಅಂದರೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ. ಅದನ್ನ ರಿಜಿಸ್ಟರ್ ಮಾಡೋದಕ್ಕೆ ಯಾವುದೇ ಡಾಕ್ಯುಮೆಂಟ್ ಅವ್ರ ತಂದೆ ತಾಯಿ ಮತ್ತೆ ಅವರ ತಮ್ಮ 3 ಜನ ಬಂದು ಕಂಟ್ರಿ ಇನ್ ಹೋಟ್ಲಲ್ಲಿ ನಾನು, ನಮ್ಮ ಶೈಲೇಶ್ ಅಣ್ಣ ಮತ್ತೆ ಡಾಕ್ಟರ್ ವಿಶ್ವನಾಥ್ ಅವ್ರು ಏನಿದ್ವಿ, ನಾವು ಇಷ್ಟು ಜನ ಮಾತಾಡಿದಾಗ ನಾನು ಮಾಡ್ಕೊಡ್ತೀನಿ. ನಾನು ತಗೊಂಡಿರೋ ದುಡ್ಡಲ್ಲಿ ಒಂದು ಸ್ವಲ್ಪ ಅಮೌಂಟು ನಾನು ಹರ್ಷ ಅನ್ನೋರ ಅಕೌಂಟಿಂದ ಬಂದಿರೋದು ನಂಗೆ ಸ್ವಲ್ಪ ಸಸ್ಪಿಷಿಯಸ್ ಇದೆ. ಅದನ್ನ ಚೆಕ್ ಮಾಡ್ಬಿಟ್ಟು ನಿಮ್ಗೆ ನಾನು ಅಲ್ಲಿ ಕಮ್ ಬ್ಯಾಕ್ ಅಂತ ಹೇಳಿದ್ ಹುಡುಗಿ ಆವತ್ತು ಹೋದವಳು ಇವತ್ತವರೆಗೂ ನನಗೆ ಮೊನ್ನೆ ಯಾವ ಕಂಪ್ಲೇಂಟ್ ಒಂದ್ಸತಿ ಕೊಟ್ಟು ನನ್ನನ್ನ ಮಹಿಳಾ ಸ್ಟೇಷನ್ಗೆ ಕರ್ಸಿದ್ರು. ಆ ಸ್ಟೇಷನ್ ಅಲ್ಲಿ ಕರ್ಸೋವರೆಗೂ ನಾನು ಆ ಹುಡುಗಿನ ನೋಡಿರ್ಲಿಲ್ಲ. ಆ ಸ್ಟೇಷನ್ ಅಲ್ಲಿ ಮಾತುಕತೆ ಆಗಿ ನಾವಿಬ್ಬರು ಬರ್ಕೊಟ್ಟ ಮೇಲೆ ಆವತ್ತಿಂದ ಇವತ್ತವರೆಗೂ ನಾನು ಆ ಹುಡುಗಿನ ನೋಡಿಲ್ಲ. ನಂದೇನು ಹೋರಾಟ ಇಲ್ಲ. ಕಾನೂನು, ಲಾ ಹ್ಯಾಸ್ ಇಟ್ಸ್ ಓನ್ ಪ್ರೊಸೀಜರ್ ಅಂಡ್ if I have done a mistake, I'll be punished. If she's done a mistake, she'll be punished. ಹೌದು, ಜೂನ್ 10 ಎಂಗೇಜ್ಮೆಂಟ್, ಜೂನ್ 11 ಮದುವೆ ಅನ್ಕೊಂಡಿದ್ದೆ. ಸರ್, ನನಗೆ ಟು ಬಿ ವೆರಿ ಆನೆಸ್ಟ್, ಆ ಹುಡುಗಿ ಜೊತೆ ಟಚ್ ಅಲ್ಲಿ ನಾನು ಇಲ್ಲ. ಆ ಹುಡುಗಿ ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ, ಯಾರ ಜೊತೆ ಇದ್ದಾಳೆ, ಅವಳ ಜೀವನ ಏನು ಅನ್ನೋದು ಸಹ ನನಗೆ ಇವತ್ತಿಗೆ ಗೊತ್ತಿಲ್ಲ. ಬಟ್ ಆ ಹುಡುಗಿ ಮೋಟಿವ್ ಏನಿದೆ, ಆ ಹುಡುಗಿ ಇಂಟೆನ್ಷನ್ ಏನಿದೆ ಅಂತ ಸಹ ನನಗೆ ಗೊತ್ತಿಲ್ಲ. ನನಗೆ ಮೊನ್ನೆ RR ನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಫೈಲ್ ಆಗೋವರೆಗೂ ಆ ಹುಡುಗಿ ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅನ್ನೋದು ಒಂದು ಥಾಟ್ ಪ್ರೋಸೆಸ್ ಬಂತೆ ಬರ್ತು. ನಾನು ಮರ್ತಿರೋ ಕತೆ ಇದು. ಸೊ ಮರ್ತಿರೋ ಕತೆನ ನಾನು ಜ್ಞಾಪಿಸ್ಕೊಂಡು ಜೀವನ ಮಾಡೋದಕ್ಕೆ ನಾನು ಇಷ್ಟಪಡೋದು. ಸರ್, ಒಂದು ಟೈಮಲ್ಲಿ ನೀವು ಕಾನೂನು ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅನ್ನೋದು ವಿಚಾರ ಇತ್ತು, ಬಟ್ ಆಮೇಲೆ ಏನೋ ಸ್ವಲ್ಪ ಥಿಂಕ್ ಮಾಡಿ ಕೈ ಬಿಟ್ರಿ ಅಂತ. ಹೌದು, ಇದು ಯಾವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆಲ್ಲ ಆಯ್ತು, ನನ್ನ ಮನೆ, ನಾವ್ ಇದ್ದಿದ್ದಂತ ಮನೆಯಲ್ಲೇ ಇದ್ದುಕೊಂಡು ಮತ್ತೊಬ್ಬರ ಜೊತೆ ಸಂಸಾರ ಮಾಡ್ತಾ ಇದ್ರು. ಅದು ನನ್ನ ಕಿವಿಗೆ ಬಿದ್ದ ಮೇಲೆ ನಾನು ಆ ಮನೆಗೆ ಹೋಗೋದು ಬಿಟ್ಟಿದ್ದೆ. ಆ ನಂತರ ನಾನು ದೂರ ಆದೆ. ನಾನು ದೂರ ಆದ್ಮೇಲೆ ಆ ಹುಡುಗಿ ಒಂದ್ಸತಿ 2 ಸತಿ ಮಾತಾಡಕ್ ಟ್ರೈ ಮಾಡಿದ್ಲು. ಮತ್ತೆ ನನ್ನ ಕಸಿನ್ ಬ್ರದರ್ ಸಹ ಹತ್ರ ಮಾತಾಡಿ ನನ್ನ ಕಸಿನ್ ಬ್ರದರ್ ಮನೆಗೂ ಸಹ ಬಂದು ರಾತ್ರಿ ಕೂತ್ಕೊಂಡು ಇದನ್ನ ವರ್ಕೌಟ್ ಮಾಡೋಣ, ಇದನ್ನ ಪ್ರೊಲಾಂಗ್ ಮಾಡೋಣ ಅಂತ ಹೇಳಿದ್ರು. ಬಟ್ ಇಟ್ ನೆವರ್ ಲುಕ್ ಲೈಕ್ ಇಟ್ಸ್ ಗೋನ್ ಟು ಹ್ಯಾಪನ್. ಬಟ್ ನನ್ಗೆ ಆ ಹುಡುಗಿ ಉದ್ದೇಶ ಏನು ಅನ್ನೋದು ನನ್ಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ 2024 ಇಲ್ಲ, ನಾನು ಕೌಂಟರ್ ಅಟ್ಯಾಕ್ ಅನ್ನೋದು ಏನೂ ಮಾಡಲ್ಲ. ಅವ್ರು ಮಾಡಿರೋಂಥ ಕಂಪ್ಲೇಂಟ್ ಬೇಸಿಸ್ ಮೇಲೆನೆ ನಾನ್ ಸರಿನಾ ಇಲ್ಲ ಅವ್ರು ಸರಿನಾ ಅಂತ ಸಾಬೀತ್ ಮಾಡೋದಕ್ಕೆ ದಾಖಲಾತಿಗಳು ಏನ್ ಬೇಕೋ ಆ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡ್ತೀನಿ. ಅವ್ರ ದಾಖಲಾತಿಗಳು ಅವರು ಪ್ರೊಡ್ಯೂಸ್ ಮಾಡ್ಲಿ. ಆ ನಂತರ ಕಾನೂನು, ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆಕ್ಷನ್ ಅಂಡ್ ವಿಲ್ ಗೆಟ್ ಟು ನೋ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.